ನಮಸ್ಕಾರ ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರುನಾಡೆ ಟೆಡಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನವೀನ್ ಅವರು. ಟೆಡಿ ಬೇರ್ ಸೂಟ್ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಬದಲಾಯಿಸಿದೆ ಸರ್? ಏನಾದರೂ ಚೇಂಜಸ್ ಇದೆಯಾ? ನೀವು ಮೊದಲು ಇದ್ದದಕ್ಕೂ ಟೆಡಿ ಬೇರ್ ಸೂಟ್ ವೃತ್ತಿಗೆ ಬಂದಮೇಲೆ ಏನಾದರೂ ಚೇಂಜಸ್ ಆಗಿದೆಯಾ ನಿಮ್ಮ ವ್ಯಕ್ತಿತ್ವದಲ್ಲಿ? ಇದೇನು ಗೊತ್ತಾ ಮೇಡಮ್, ನನ್ನ ವ್ಯಕ್ತಿತ್ವ ಏನಿಲ್ಲ. ಇದನ್ನು ವೇರ್ ಮಾಡೋದಕ್ಕೆ ಇದರಲ್ಲಿ ಏನಂದರೆ ಸ್ವಾಭಿಮಾನ ಬಿಟ್ಬಿಟ್ಟಿದ್ದೀನಿ. ಯಾರ ಹತ್ರನೂ ಕೈ ಚಾಚ್ಕೊಳ್ಳೋಕೆ ಹೋಗಲ್ಲ. ಮತ್ತು 4 ಜನ 4 ರೀತಿ ಮಾತಾಡ್ತಾರೆ ಅನ್ನೋದಂತ ನನ್ನ ಮೈಂಡೆಲ್ಲ ಇಟ್ಕೊಂಡಿಲ್ಲ. ಅವ್ರು 4 ಜನ 4 ಥರ ನನ್ನನ್ನು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ನಾನೇ 400 ಥರ ಅಂದ್ಕೊಂಡ್ಬಿಟ್ಟಿರ್ತೀನಿ ಅವ್ರ ಜೊತೆ. ಇವ್ರೇನಂತಾರೆ ಅವ್ರೇನಂತಾರೆ ಅದೆಲ್ಲ ಮೈಂಡಲ್ಲಿ ಇದ್ದೇ ಇರುತ್ತೆ. ಆ ಥರ ವ್ಯಕ್ತಿತ್ವ ಏನು ಬದಲಾವಣೆ ಆಗಿಲ್ಲ. ಒಳಗಿನ ವ್ಯಕ್ತಿತ್ವ ಹಾಗೇ ಇರುತ್ತೆ. ಗೊಂಬೆ ಆಗ್ತಕ್ಕೆ ಮಾತ್ರ ವ್ಯಕ್ತಿತ್ವ ಚೇಂಜ್ ಆಗುತ್ತೆ ಅಷ್ಟೇ. ದಿನವಿಡೀ ಜನರನ್ನ ನಗಿಸಿದ ಮೇಲೆ ನೀವು ಮನೆಗೆ ಬಂದ ಮೇಲೆ ಖಾಲಿ ಅನಿಸಿದ್ದು ಯಾವಾಗಾದರೂ ಫೀಲ್ ಆಗಿದೆಯಾ? ಖಂಡಿತ ಅನಿಸಿದೆ ಮೇಡಮ್. ಯಾವಾಗ ಅಂದರೆ ಎಲ್ಲರ ಜೊತೆ ನಗಿಸಿ ಬರ್ತಾ ಇರ್ತೀವಿ. ಇನ್ನೊಂದು ಸ್ವಲ್ಪ ಈಗಿದ್ದ ಕ್ಷಣ ಇನ್ನು ಮತ್ತೊಂದು ಸರಿ ಇರೋಲ್ಲ. ಆ ಉದ್ದೇಶ ಅನುಭವ ಆಗಿದೆ ಮೇಡಮ್. ತುಂಬ ಸಲ ಅನುಭವ ಆಗಿದೆ. ಕೆಲವು ಟೈಮ್ ಅಂತೂ ಹೇಳ್ಕೊಳ್ಳೋಕ್ಕಾಗದೇ ಇರೋದಂಥ ದೊಡ್ಡ ದೊಡ್ಡ ಅನುಭವಗಳಾಗಿದೆ. ಅವೆಲ್ಲ ಹೇಳ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾ ಜನ ನೋಡ್ತಾ ಇರ್ತಾರೆ. ಅದು ಈ ಸೂಟ್ನಿಂದ ರಿಟೈರ್ಡ್ ಆಗೋ ಯೋಚನೆ ಇದೆಯಾ ಸರ್? ಮೇಡಮ್, ರಿಟೈರ್ಡ್ ಆಗೋಕ್ಕೆ ಏನಿದೆ, ಗೌರ್ಮೆಂಟ್ ಕೆಲಸ ಕೆಟ್ಟೈತೆ ಇಲ್ಲ ಯಾವುದಾದ್ರೂ ಕಂಪ್ನಿ ಮಲ್ಟಿನ್ಯಾಷನಲ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ ಥರ ಸೀನೇ ಇಲ್ಲ. ಇದನ್ನು ಯಾವಾಗ ಬೇಕಾದರೂ ಹಾಕ್ಕೋಬೋದು, ಯಾವಾಗ ಬೇಕಾದರೂ ತೆಗಿಬೋದು. ಯಾಕಂದರೆ ಇದು ಬಿಸ್ನೆಸ್ ಮೇಡಮ್. ನೀವು ಜಾಸ್ತಿ ಟೈಮ್ ಹಾಕ್ಕೊಂಡು ಜಾಸ್ತಿ ಆರ್ಡ್ರ್ಗಳನ್ನ ಇಟ್ಕೊಂಡ್ರೆ ನಿಮಗೆ ಲಾಭ ಜಾಸ್ತಿ. ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಕೆಲಸ ಆಗಿರ್ಬೋದು, ನೀವು ಎಷ್ಟು ಕೆಲಸ ಮಾಡ್ತೀರಿ, ಕಡಿಮೆ ಕೆಲಸ ಮಾಡ್ತೀರಾ ಜಾಸ್ತಿ ಕೆಲಸ ಮಾಡ್ತೀರಾ, ಅಷ್ಟೇ ಸಂಬಳ ಫಿಕ್ಸ್ ಆಗಿರುತ್ತೆ. ಬಟ್ ನಂದು ಆ ಥರ ಅಲ್ಲ. ಒಂದು ದಿನಕ್ಕೆ 1 ಆರ್ಡರ್ ಸಿಕ್ಕಿದ್ರೆ ಆಗುತ್ತೆ, ಇಲ್ಲ 10 ಆರ್ಡರ್ ಸಿಕ್ಕಿದ್ರು ಜಾಸ್ತಿ ಅಮೌಂಟ್ ನನಗೆ ಸಿಗುತ್ತೆ. ನಿಮ್ಮ ಹತ್ರ ಎಷ್ಟು ಟೆಡಿ ಬೇರ್ ಸೂಟ್ಗಳಿದೆ ಸರ್? ಅದಕ್ಕೆಲ್ಲ ಏನಾದರೂ ಹೆಸರು ಇಟ್ಟಿದ್ದೀರಾ? ಮೇಡಮ್, ನನ್ನ ಹತ್ರ ಹೇಳ್ಕೊಳ್ಳೋಷ್ಟೇನಿಲ್ಲ. ನಾನು ಸಿಂಪಲಾಗೇ ತೊಗೊಂಡಿರೋದು. ಸುಮಾರು 3 ಇದೆ. ಒಂದು ರೆಡ್ ಟೆಡ್ಡಿ, ಇನ್ನೊಂದು ಯೆಲ್ಲೋ ಟೆಡ್ಡಿ, ಈಗ ಹೊಸ್ದಾಗಿ ತೊಗೊಂಡಿರೋದು ಚಾಕ್ಲೇಟ್ ಟೆಡ್ಡಿ. ನಿಮ್ಮಂಥ ಹುಡುಗಿರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಚಾಕ್ಲೇಟ್ ಕಲರ್ ಇರಲಿ ಅಂದ್ಬಿಟ್ಟು ಈ ಥರ ಟೆಡ್ಡಿನ ತೊಗೊಂಡಿದ್ದೀನಿ. ಅವಕ್ಕೇನು ಆ ಥರ ಏನು ವಿಶೇಷವಾದ ಹೆಸರುಗಳೇನಿಲ್ಲ. ಅವರೇ ಇಟ್ಕೊಬಿಡ್ತಾರೆ ಜನಗಳೇ. ಟೆಡ್ಡಿ ಬಾಯ್ ಅಂತಾರೆ, ಹುಡುಗಿ ಹಾಕ್ಕೊಂಡ್ರೆ ಟೆಡ್ಡಿ ಗರ್ಲ್ ಅಂತಾರೆ, ಕೆಲವು ಆಂಟಿ ಒಂದೊಂದು ರೀತಿಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಕತ್ಕೊಳ್ತಾರೆ. ನೀವು ಟೆಡಿ ಬೇರ್ ಸೂಟ್ ಹಾಕೊಂಡಿರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಟೆಡಿ ಬೇರ್ ಸೂಟ್ ತೆಗೆದಾಗ ಮಕ್ಕಳು ರಿಯಾಕ್ಷನ್ ಹೇಗಿರುತ್ತೆ ಸರ್? ಏನಿಲ್ಲ ಮೇಡಮ್, ಮೊದಲು ಮುಖವಾಡ ನೋಡ್ತಾ ಇರ್ತಾರೆ, ಹತ್ರ ಬರ್ತಾ ಇರ್ತಾರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತಲ್ಲ. ಮುಖ ತೆಗೆದ್ಮೇಲೆ ಎಲ್ಲ ಓಡೇ ಹೋಗ್ತಾರೆ, ಯಾರೋ ಹತ್ರನೇ ಬರೋಲ್ಲ. ಇವನು ಯಾರೋ ಅನ್ನೋದು ಕಾಮನ್ ಆಗೋಗುತ್ತೆ. ಅವ್ರಿಗೆ ಮುಖವಾಡ ಹಾಕ್ಕೊಂಡಿದ್ದಾಗ ಅಷ್ಟೇ ಖುಷಿ ಸಿಗುತ್ತೆ ಹೊತ್ತು. ನಾವು ಇದನ್ನು ತೆಗೆದಾಗ ಕಾಮನ್ ಎಲ್ಲ ಆಟೋಮೆಟಿಕ್ಕಾಗಿ ನಾರ್ಮಲ್ ಆಗಿ ಹೋಗುತ್ತೆ. ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ಇವಾಗ ಎಷ್ಟೋ ಜನ ನೋಡ್ತಾ ಇರ್ತಾರೆ ಕಾರ್ಯಕ್ರಮನ. ಅದರಲ್ಲಿ ಯಾರೋ ಒಬ್ರಿಗೆ ಅನಿಸಿರುತ್ತೆ, ನಾನು ಈ ಫೀಲ್ಡಿಗೆ ಬರಬೇಕು, ನಾನು ಒಂದು ಸೈಡ್ ಬಿಸ್ನೆಸ್ ಆಗಿ ಮಾಡ್ಕೋಬೇಕು ಅಂತ. ಅಂಥ ಒಂದು ಮನಸ್ಥಿತಿ ಇರೋರಿಗೆ, ಆ ಥರ ಏನಾದರೂ ಮಾಡಬೇಕು ಅನ್ನೋಂಥ ಹುಡುಗರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಮೇಡಮ್, ಇದು ನೀವು ಹೇಳಿದ್ರಿ, ಒಳ್ಳೆ ಪ್ರಶ್ನೆನೇ. ಇದು ಸೈಡ್ ಬಿಸ್ನೆಸ್ ರೀತಿಯೇ ಇರೋದು. ಯಾಕಂದರೆ ನಾನು ಬಂದು ಸೋನಿ ಎಲೆಕ್ಟ್ರಾನಿಕ್ಸಲ್ಲಿ ವರ್ಕ್ ಮಾಡ್ತಿದ್ದಾಗ ಸ್ಟಾರ್ಟ್ ಮಾಡಿದೆ. ಇದನ್ನು 3 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದೆ. ಸೋನಿಯಲ್ಲಿ ಕೊಡೋ ಸಂಬಳಕ್ಕೂ ನನಗಿದ್ದಂಥ ಕಮಿಟ್ಮೆಂಟ್ಗಳಿಗೂ ಮಧ್ಯದಲ್ಲಿ ಇದು ಅಡ್ಜಸ್ಟ್ ಆಗ್ತಾ ಬಂತು. ಯಾಕಂದರೆ ಆ ಗ್ಯಾಪ್ನ ಕ್ಲೋಸ್ ಮಾಡ್ತಾ ಬಂದೆ. ಈಗಲೂ ಅಷ್ಟೇ ನಾವು ಡ್ರೀಮ್ ಹೋಮ್ ಫರ್ನಿಚರ್ಸ್ ಅನ್ನೋ ಒಂದರಲ್ಲಿ ವರ್ಕರ್ ಆಗಿದ್ದೀವಿ. ಸೊ ಅದರ ಜೊತೆಗೆ ಇದನ್ನು ಕೂಡ ಸೈಡ್ ಬಿಸ್ನೆಸ್ ಆಗಿ ಈಗಲೂ ಕೂಡ ಇದ್ದೀನಿ. ಯಾವುದಾದ್ರು ದೊಡ್ಡ ದೊಡ್ಡ ಆರ್ಡ್ರ್ಗಳು ಬಂದರೆ ಈಗಲೂ ಹೋಗ್ತಾ ಇರ್ತೀನಿ. ಸೊ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳೋದು ಏನಂದರೆ, ಏನಾದರೂ ಮನೇಲಿ ಸಮಸ್ಯೆ ಇದ್ದರೆ ಈ ಟೆಡಿ ಬೇರ್ನ ವೇರ್ ಮಾಡಿ ಕೆಲವು ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಇದಾಗುತ್ತೆ. ನಾಚಿಕೆ ಬಿಟ್ಟು ಹೋಗಿ. ಇದನ್ನು ಕಳ್ತನ ಮಾಡ್ತಾಯಿರಲ್ಲ ನಾಚಿಕೆ ಪಡೋದಕ್ಕೆ. ಸ್ವಾಭಿಮಾನ ಇಟ್ಕೊಂಡು ಬದುಕ್ತೀನಿ ಅನ್ನೋರಿಗೆ ಯಾವುದಾದ್ರೂ ಆಗುತ್ತೆ, ವೇರ್ ಮಾಡ್ಬೋದು ಮೇಡಮ್. ಆ ಥರ ಏನು ಇದಿರಲ್ಲ, ಏನು ಕಳ್ಕೊಳ್ಳೋದು ಏನಿರಲ್ಲ. ಒಂದು 2 ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಜನರ ಜೊತೆ, ಅಷ್ಟೇ. ಸರ್, ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ನಾನು ಮೂಲತಃ ಈಗ ಪ್ರಸ್ತುತವಾಗಿ ಪ್ರಜಾಕೀಯ ಅನ್ನೋ ಒಂದು ಪಾರ್ಟಿಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಿದ್ದೀನಿ. ಬಟ್ ಅದೇನೊಂದು ಪ್ರಜಾಕೀಯ ಅನ್ನೋದು ಈಗ ಎಲ್ಲರಿಗೂ ಹೊಸ್ದಾಗಿದೆ. ಬಟ್ ಆ ಒಂದು ಪಕ್ಷದಲ್ಲಿ ನಾನೀಗ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡೋದಕ್ಕೆ ಅದರಲ್ಲೂ ಕೂಡ ಅರ್ಜಿನ ಹಾಕಿದ್ದೀನಿ. ಅದರಲ್ಲೂ ಕೂಡ ಸ್ಯಾಲ್ರಿ ಬರುತ್ತೆ. ಯಾವಾಗ ಸ್ಯಾಲ್ರಿ ಬರುತ್ತೆ ನಾವು ಅದರಲ್ಲಿ ಗೆಲುವನ್ನು ಪಡ್ಕೊಂಡಾಗ ಮಾತ್ರ. ಅದರಲ್ಲಿ ನಾವು ಪಿರಿಯಾಪಟ್ಟಣ ತಾಲೂಕಲ್ಲಿ ಸ್ವಲ್ಪ ಗುರುತಿಸ್ಕೊಳ್ತಾ ಇದ್ದೀವಿ. ಪ್ರಜಾಕೀಯ ಪಾರ್ಟಿ ಅಭ್ಯರ್ಥಿ ಆಗ್ತೀವಿ. ಬಿಗ್ ಬಾಸ್ ಸೀಸನ್ಗೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀರಾ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಂದೆರಡು ಮಾತು. ಅಪ್ಲಿಕೇಶನ್ ಹಾಕಿ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ಇತ್ತೀಚೆಗಷ್ಟೇ ಬಿಗ್ ಬಾಸಿಗೆ ಹೋಗಬೇಕು ಅಂದ್ಬಿಟ್ಟು ನಾವು ಹುಡುಗಿ ಸಿಗ್ತಾಯಿಲ್ಲ. ಯಾಕಂದರೆ ಹಳ್ಳಿಯಲ್ಲಿ ಬರ್ತಾ ಇರೋವಂಥ ಸಮಸ್ಯೆ ಏನು ಅಂದರೆ, ಹಳ್ಳಿ ಜನರಿಗೆ ಹೆಣ್ಮಕ್ಳು ಸಿಗ್ತಾಯಿಲ್ಲ. ಏನಕ್ಕೆ ಅಂದರೆ ಜಮೀನು ಇರಬೇಕಂತೆ, 10 ಎಕರೆನೇ ಬೇಕು, 20 ಎಕರೆನೇ ಬೇಕು. ಬಟ್ ಅದರಲ್ಲಿ ಬೇಸಾಯ ಮಾಡೋರಿಗೆ ಹುಡುಗಿ ಕೊಡೋದಂತೆ. ಬೇಸಾಯ ಮಾಡದೆ ಅದೇನು ಅನ್ನ ಕೊಡೋದಕ್ಕೆ ಅದೇನು ಮಿಷಿನ ಮೇಡಮ್? ದುಡಿದ್ರೆ ತಾನೇ, ವರ್ಕ್ ಮಾಡಿದ್ರೆ ತಾನೇ ಅನ್ನ ಕೊಡುತ್ತೆ. ಈಗ ನೋಡಿ, ಈ ವರ್ಷ ಜನರ ದುರಾಸೆ, ದುರಾಡಳಿತ, ಈ ದುರ್ಬುದ್ಧಿಯಿಂದ ಮಳೆನೂ ದೂರ ಆಗೋಗಿದೆ. ಹಾಗಾದ್ರೆ ರೈತರು ಅನ್ನ ಬೆಳೆದ್ರೆ ತಾನೇ ಇರೋರೆಲ್ಲ ತಿನ್ಲಿಕ್ಕಾಗೋದು. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ.
ಜನಗಳಿಗೆ ಅರಿವು ಮೂಡಿಸೋದು. ಯಾಕಂದರೆ ನಮ್ಮ ಕಣ್ಮುಂದೆ ಇರ್ತಾರೆ, ನಮ್ಮ ಕಣ್ಮುಂದೆನೇ ಬೆಳೆದಿರೋಂಥ ಮಕ್ಕಳು ಒಳ್ಳೆಯವರ ಕೆಟ್ಟವರ ಅನ್ನೋದು ನಮಗೆ ಗೊತ್ತಿರುತ್ತೆ. ಎಲ್ಲೋ ದೂರದಲ್ಲಿ ಕಾರ್ ಇದೆ, ಬೈಕ್ ಇದೆ, ಮನೆ ಇದೆ ಅಂತ ಹುಡುಗಿರನ್ನ ಕೊಡ್ತಾರೆ. ಕೆಲವ್ರನ್ನ ಕೊಟ್ಟು ಅನುಭವಿಸೋ ಚೆನ್ನಾಗಿರೋದಕ್ಕಿಂತ ಅಯ್ಯೋ ಇಲ್ಲಿ ಕೊಟ್ಟು ಯಾಕೆ ನನ್ನ ಮಗಳ ಜೀವನ ಹಾಳು ಮಾಡಿದೆ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಅದರಿಂದ ನಿಮ್ಮ ಕಣ್ಮುಂದೆ ಬೆಳೆದಿರೋಂಥ ಮಕ್ಕಳಿಗೆ ಹೆಣ್ಣು ಕೊಟ್ಟು ಇಲ್ಲೇ ಊರಲ್ಲೇ ಇರೋಂಗೆ. ಯಾಕಂದ್ರೆ ನಾನು ಹಳ್ಳಿಲಿ ಯಾರಿರ್ತಾರೆ, ಈ ಸೌಲಭ್ಯ ಇಲ್ಲ ಅಂತ ಸಿಟಿಗೆ ಹೋದರೆ ಹಳ್ಳಿಲಿ ಅನ್ನ ಬೆಳೆಯೋನು ಯಾರು, ನೀವೆಲ್ಲ ಏನು ತಿಂತೀರಿ, ಅದನ್ನೆಲ್ಲ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅದೊಂದು ಎಲ್ಲ ಹೆಣ್ಣೆತ್ತಿರೋ ತಂದೆ ತಾಯಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಣ್ಮುಂದೆನೇ ಬೆಳೆದಿರ್ತಾರೆ ಒಳ್ಳೆಯವರು, ಅವ್ರನ್ನೇ ಕೊಟ್ಟು ಅವ್ರಿಗೆ ಜೀವನ ಕೊಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ತೀನಿ. ಈಗ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಕಾರ್ಯಕ್ರಮದ ಕೊನೆ ಪ್ರಶ್ನೆ ಸರ್, ಈಗ ನೀವು ಟೆಡಿ ಬೇರ್ ಆಗದೆ, ಟೆಡಿ ಬೇರ್ ಅಲ್ಲದೆ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಆಗಿ ಪ್ರಪಂಚಕ್ಕೆ, ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಒಳ್ಳೆ ಮನುಷ್ಯನಾಗಿ ಬದುಕಿದ್ರೆ ಸಾಕು ಮೇಡಮ್. ಯಾರು ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಉತ್ತಮ ಒಬ್ಬ ವ್ಯಕ್ತಿಯಾಗಿ ಬದುಕಿದ್ರೆ ಸಾಕು ಮೇಡಮ್. ಯಾರಿಗೂ ಮೋಸ ಮಾಡ್ದೇನೆ, ಯಾರಿಗೂ ತಲೆ ಹೊಡಿದೇನೆ, ಇರೋದ್ರಲ್ಲಿ ಸಂಪಾದನೆನೋ ಅಥವಾ ಇರೋದ್ರಲ್ಲಿ ಕೆಲಸ ಮಾಡ್ತಾ ಇರ್ತಿರೋ ಇಲ್ಲ ಬೇರೆ ಇದಿರುತ್ತೋ ಮಾಡ್ಕೊಂಡು ಒಳ್ಳೆ ಮನುಷ್ಯನಾಗಿ ಬದುಕಿದ್ರೆ ಸಾಕು. ಮತ್ತು ಇನ್ನೊಂದೇನು, ಹುಟ್ಟಿದ ಊರನ್ನ 4 ಊರವರು ಹೇಳ್ಬೇಕು. ಹುಟ್ಟಿದ ಊರನ್ನ ಹೇಳ್ಕೋಬೇಕು. ಬೇರೆ ಕಡೆ ಹೋಗೋದು ಆ ಊರು ಚೆನ್ನಾಗಿಲ್ಲ ಅನ್ನೋದು ಇಲ್ಲ, ಹುಟ್ಟಿದ ಊರನ್ನ 4 ಕಡೆ ಹೇಳ್ಕೋಬೇಕು. ಅದು ನನ್ನ ಆಸೆ ಆಗಿದೆ. ನಮ್ಮ ಊರ ಹೆಸರು ಹೇಳೋದಕ್ಕೂ 4 ಜನ ನಾಚಿಕೆ ಪಡ್ತಾರೆ. ಅದೇ ಊರಲ್ಲಿ ಹುಟ್ಟಿರೋರೇ ನಮ್ಮ ಊರ ಹೆಸರು ಒಂದು 2 ಊರು ದಾಟಿದ್ರೆ ಊರ ಹೆಸರು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾ ಇರ್ತಾರೆ. ಸೊ ಹುಟ್ಟಿದವ್ರಿಗೆ ಈ ಹೆಸರು. ಥ್ಯಾಂಕ್ ಯು ನವೀನ್ ಸರ್, ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ, ಹಾಗೆ ನನ್ನ ನಗುನ ತಡ್ಕೊಂಡು ಸಹನೆಯಿಂದ ಪೂರ್ತಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಕ್ಕೆ. ನಗಾಡಿದ್ರೆ ನಾನು ನಿಮ್ಗಿಂತ ಹೆಚ್ಚು ಮೇಡಮ್. ಬಟ್ ಏನು ಮಾಡ್ತೀರಿ ಗೊತ್ತಾ, ನನ್ನಲ್ಲಿ 2 ಅವತಾರ ಇದೆ. ಒಂದು ನಗೋದು, ಇನ್ನೊಂದು ಸೀರಿಯಸ್. ಸೀರಿಯಸ್. ಆ ಸೀರಿಯಸ್ ನನ್ನ ಮುಂದೆ ಏನೂ ನಡೆಯಲ್ಲ. ಹುಡುಗಿರಲ್ವಾ, ಸ್ವಲ್ಪ ವೀಕ್ನೆಸ್.